ಬೆಂಗಳೂರಲ್ಲೇ ಸೆಟ್ಲ್ ಆಗಿದ್ದೀರಾ ನೀವು? ಬ್ಯಾಂಗ್ಳೂರಲ್ಲೇ ಯಾರ್ಯಾರು ಇರೋದು? ನಾಗಸಂದ್ರ. ಓಕೆ. ಮನೇಲಿ ಯಾರ್ಯಾರು ಇರ್ತೀರಾ? ನಾವು 4 ಜನ ಇರೋದು ಮ್ಯಾಮ್. ನೀವು ನಿಮ್ಮ ಮಕ್ಕಳು ಮಕ್ಕಳು? ನಾವು ಓಕೆ 4 ಜನ. ಓಕೆ. ನೀವೀಗ ಹೇಳಿದ್ರಿ 3 ಗಂಟೆಗೆಲ್ಲ ನಾನು ಆಟೋ ಓಡಿಸಕ್ ಹೋಗ್ತೀನಿ ಅಂತ ಹೇಳಿ. ಬೆಳಗ್ಗೆ 3 ಗಂಟೆಗೆಲ್ಲ ಆಟೋ ಓಡಿಸಕ್ ಹೋದಾಗ ನಿಮ್ಮ ಯಜಮಾನ್ರು ಮಕ್ಕಳು ಹೇಗ್ ನಿಭಾಯಿಸ್ತಾರೆ ಮನೆಯಲ್ಲಿ? ಮ್ಯಾಮ್ ಇವಾಗ ಮಕ್ಕಳು ಸ್ವಲ್ಪ ದೊಡ್ಡವರಾಗಿದ್ದಾರೆ. ಅವರು ಎದ್ದು ಬಿಟ್ಟು ಅವ್ರವ್ರೇ ರೆಡಿ ಆಗ್ತಾರೆ, ಸ್ನಾನ ಎಲ್ಲ ಮಾಡ್ಕೊಂಡು ಗ್ಲೀಸರ್ ಆನ್ ಮಾಡ್ಕೊಂಡು ಅವರೇ ಸ್ನಾನ ಮಾಡ್ಕೊಂಡು ರೆಡಿ ಆಗ್ತಾರೆ. ಮನೆಯವರು ಮಾರ್ನಿಂಗ್ ಲೇಟ್ ಆಗಿ ಹೋಗ್ತಾರೆ, ನೈಟ್ ಲೇಟ್ ಆಗಿ ಬರ್ತಾರೆ. ನಾನ್ ಬೆಳಗ್ಗೆ ಬೇಗ ಹೋಗ್ತೀನಿ, ನೈಟ್ ಬೇಗ ಬರ್ತೀನಿ, ಆ ತರ ಇದೆ. ಮಾರ್ನಿಂಗ್ ಟೈಮ್ ಅಲ್ಲಿ ನಮ್ಮ ಹಸ್ಬೆಂಡ್ ಟಿಫನ್ ಎಲ್ಲ ರೆಡಿ ಮಾಡಿ ಮಕ್ಕಳನ್ನ ಸ್ಕೂಲಿಗೆ ಬಿಟ್ಟು ಹೋಗ್ತಾರೆ. ಅವ್ರು ಮಾರ್ನಿಂಗ್ ಮಕ್ಕಳು ಸ್ಕೂಲ್ಗೆ 8 o'clock ಹೋದ್ರೆ ನೈಟ್ 8 o'clock ಬರ್ತಾರೆ. ಟ್ಯೂಷನ್ ಎಲ್ಲ ಸ್ಕೂಲಲ್ಲೇ ಇರುತ್ತೆ. ಅಂದ್ರೆ ಹೊರಗಡೆ ಬಂದ್ರೆ ಬೇಡ, ಇವಾಗ ಎಂತ ಪರಿಸ್ಥಿತಿ ಇದೆ ಅಲ್ವಾ, ಹೆಣ್ಮಕ್ಳಿಗೂ ಇವಾಗ ಸೇಫ್ಟಿ ಇಲ್ಲ, ಗಂಡ್ ಮಕ್ಳಿಗೂ ಸೇಫ್ಟಿ ಇಲ್ಲ, ಆ ತರ ಇದೆ. ಅದಕ್ಕೋಸ್ಕರ ಏನ್ ಮಾಡ್ತೀವಿ ಅಂದ್ರೆ ಸ್ಕೂಲಲ್ಲೇ ಬಿಟ್ಬಿಟ್ಟಿರ್ತೀವಿ. ಡೇ ಕೇರ್ ವಿತ್ ಟ್ಯೂಷನ್ ಸ್ಕೂಲಲ್ಲೇ ಇರುತ್ತೆ. 8 to 8 ಸ್ಕೂಲಲ್ಲಿ ಇರ್ತಾರೆ. ಆಟ ಗೀಟ ಎಲ್ಲ ಅಲ್ಲೇ ಇರುತ್ತೆ ಅವ್ರಿಗೆ. ಸ್ಕೂಲ್ ತುಂಬಾ ಎಲ್ಲ ಮಕ್ಳು ಇರ್ತಾರೆ ಸ್ಕೂಲಲ್ಲಿ, ಆಟ ಆಡ್ಕೊಂಡು ಎಲ್ಲ ಅಲ್ಲೇ ಇರ್ತಾರೆ. ಮನೇಲಿದ್ರೆ ಗೊತ್ತಲ್ವಾ, ಗ್ಯಾಸ್ ಸಿಲಿಂಡರ್ಸ್ ಎಲ್ಲ ಇರುತ್ತೆ. ಚಿಕ್ಕ ಮಕ್ಳು ಇನ್ನು ಹುಡುಗಾಟದ ಬುದ್ಧಿಗಳು ಏನ್ ಮಾಡ್ಕೊಳ್ತಾರಂತ ಗೊತ್ತಾಗಲ್ಲ. ಅದಕ್ಕೋಸ್ಕರ ಅಲ್ಲಿ ಬಿಟ್ಟೆ ಟೆನ್ಷನ್ ಫ್ರೀ ಇರುತ್ತೆ, ಸ್ವಲ್ಪ ವರ್ಕ್ ಮಾಡ್ಕೊಳಕ್ಕೆ ಅಂತ ಅಲ್ಲಿ ಬಿಟ್ಟಿರ್ತೀವಿ. ಮತ್ತೆ 8 o'clock ನಾನು ಹೋಗೋಷ್ಟೊತ್ತಿಗೆ ಅವ್ರು ಬಂದಿರ್ತಾರೆ. ಕೆಲವೊಂದ್ಸರಿ ಟ್ರಾಫಿಕ್ ಅಲ್ಲಿ ಗೊತ್ತಲ್ವಾ, ಆನ್ ಟೈಮಿಗೆ ಹೋಗಕ್ಕಾಗಲ್ಲ. ಅವ್ರು ಒಂದೊಂದ್ಸರಿ ಅವ್ರು ಬಂದಿರ್ತಾರೆ, ಇಲ್ಲ ನಾನು ಹೋಗಿರ್ತೀನಿ ಫಸ್ಟೇನೆ. ಮನೆಗೆ ಹೋಗಿ ನಾನು ನೈಟ್ ಅಡ್ಗೆ ಎಲ್ಲ ಮಾಡ್ಕೊಳ್ತೀನಿ. ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ಎಲ್ಲ ನಿಮ್ಮ ಹಸ್ಬೆಂಡ್ ನಿಭಾಯಿಸ್ತಾರೆ? ಮಾರ್ನಿಂಗ್ ತಿಂಡಿನೇ ಲಂಚ್ಗೂ ಕೊಟ್ಟು ಕಳಿಸ್ತಾರಲ್ವಾ ಸ್ಕೂಲ್ಗೆ, ಅದು ಮ್ಯಾನೇಜ್ ಆಗುತ್ತೆ. ನೈಟ್ಗೆ ನಾನು ಹೋಗಿ ಅಡ್ಗೆ ಮಾಡ್ಕೊಳ್ತೀನಿ. ಓಕೆ ಓಕೆ. ನಿಮ್ಗೆ ಅನ್ಸಲ್ವಾ, ಒಂದು ಹೆಣ್ಣು ಈಗ ಒಂದು ನೀವು ಇಲ್ಲಿವರೆಗೂ ಬಂದು ಕೂತಿದ್ದೀರಾ, ಅಥವಾ ನೀವು ಆಟೋ ಓಡಿಸಿ ಏನೋ ಒಂದು ಚೂರುಪಾರು ಸಂಪಾದನೆ ಮಾಡ್ತಾ ಇದ್ದೀರಾ, ಬೇರೆ ಅಕ್ಕಪಕ್ಕದ ಮನೆಯವ್ರ ತರ ಮನೇಲಿ ಕೂತ್ಕೊಂಡಿಲ್ಲ ಅಂತ ಅಂದ್ರೆ, ಎಲ್ಲೋ ಒಂದು ಕಡೆ ಗಂಡನ ಸಹಾಯ, ಗಂಡನ ಸಪೋರ್ಟ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ? ತುಂಬಾ ಇಂಪಾರ್ಟೆಂಟ್ ಮ್ಯಾಮ್. ನಾನು 3 ಗಂಟೆಗೆ ಎದ್ದು ಹೋಗ್ತೀನಿ ಅಂದ್ರೆ ನನ್ನ ಮೇಲೆ ನಂಬಿಕೆ ಇಟ್ಟಿದ್ದಾನೆ ಅವ್ರು ಕಳಿಸ್ತಾರೆ. 3 ಗಂಟೆಗೆ ಹೋಗಿ, ಯಾಕಂದ್ರೆ ನಮ್ಗೆ ಅಷ್ಟು ಅನಿವಾರ್ಯ ಆಗಿರುತ್ತೆ. ಇವಾಗ ಡೇನಲ್ಲಿ ಹೋದ್ರೆ ಬಾಡಿಗೆಗಳು ಸಿಕ್ಕೋ ತುಂಬಾ ಕಷ್ಟ. ಟ್ರಾಫಿಕ್ ಜಾಸ್ತಿ, ಮತ್ತೆ ಬಾಡಿಗೆಗಳು ಅಷ್ಟೊಂದು ಕಡಿಮೆನೆ. ಡೇನಲ್ಲಿ ವರ್ಕ್ ಮಾಡಿದ್ರೆ ಅಷ್ಟೊಂದು ಕಡಿಮೆನೆ. ಸ್ವಲ್ಪ ಮಾರ್ನಿಂಗ್ ಬೇಗ ಹೋದ್ರೆ ಒಂದ್ ಸ್ವಲ್ಪ ಚಿಕ್ಕ ಪುಟ್ಟ ಸಿಕ್ಕಿದ್ರೆ ಹೊಡ್ಕೊಂಡ್ರು ನಮ್ ಟಾರ್ಗೆಟ್ ನಾವು ರೀಚ್ ಆಗ್ತೀವಿ. ಆಮೇಲೆ ಮತ್ತೆ ಪೀಕ್ ಅವರ್ಸ್ ಅಲ್ಲೆಲ್ಲ ಮಾಡ್ಕೊಳ್ತೀನಿ. ಮಧ್ಯಾಹ್ನದೆಲ್ಲ ಸ್ವಲ್ಪ ರೆಸ್ಟ್ ಮಾಡ್ತೀನಿ, ಅಲ್ಲಿ ಇಲ್ಲಿ ಮರದ ಕೆಳಗಡೆ ಎಲ್ಲ ಹಾಕೊಂಡು, ಇಲ್ಲ ನೆರಳಲ್ಲೋ ಎಲ್ಲಾದ್ರೂ ನಿಲ್ಸ್ಕೊಂಡು, ಕಾಂಪ್ಲೆಕ್ಸ್ ಹತ್ರನೋ ಎಲ್ಲಾದ್ರೂ ನಿಲ್ಸ್ಕೊಳ್ತೀನಿ. ಅಪಾರ್ಟ್ಮೆಂಟ್ ಈ ತರ ಇರುತ್ತಲ್ವಾ, ಅಲ್ಲೆಲ್ಲಾದ್ರೂ ನಿಲ್ಸ್ಕೊಂಡು ಸ್ವಲ್ಪ ರೆಸ್ಟ್ ಮಾಡ್ಕೊಳ್ತೀನಿ. ಅಂದ್ರೆ ಜನಗಳಿರೋ ಅಂತ ಜಾಗದಲ್ಲಿ ನಿಲ್ಸ್ಕೊಂಡು ರೆಸ್ಟ್ ಮಾಡ್ಕೊಳ್ತೀನಿ. ನಿದ್ದೆನೂ ಸ್ವಲ್ಪ 1-2 ಅವರ್ ನಿದ್ದೆ ಬಂದ್ಬಿಡುತ್ತೆ ಅವಾಗ. ಆಮೇಲೆ ಮತ್ತೆ ಪೀಕ್ ಅವರ್ ಸ್ಟಾರ್ಟ್ ಆಗುತ್ತಲ್ಲ 3 o'clock ಇಂದ, ಅವಾಗ ಮತ್ತೆ ಡ್ಯೂಟಿ ಮಾಡಕ್ ಸ್ಟಾರ್ಟ್ ಮಾಡ್ತೀನಿ. ಡ್ಯೂಟಿ ಮಾಡ್ಕೊಂಡು ಮತ್ತೆ ಮನೆ ಕಡೆ ಹೊರಟೋಗ್ತೀನಿ ಮ್ಯಾಮ್. ನಾನು ಸಂಜೆ ಏನು ಡ್ಯೂಟಿ ಟೈಮಿಂಗ್ ನಿಮ್ದು ಇವತ್ತು? ಆಟೋ ಅಂದ್ರೆ ಈಗ ಆಟೋ ಓಡಿಸ್ತಿದ್ದೀರಲ್ಲ, ಏನ್ ಎಷ್ಟು ಅವರ್ ದುಡಿತೀರಾ? ಅದೇ ಮೇಡಮ್, ಮಾರ್ನಿಂಗ್ 3 ಗಂಟೆಗೆ ನಾನು ಎತ್ತುತ್ತೀನಿ ಗಾಡಿನ. ಮತ್ತೆ ಒಂದು 11-12 ಗಂಟೆ ಮಾಡ್ಕೊಂತೀನಿ. ಅದಾದ್ಮೇಲೆ ಸ್ವಲ್ಪ ರೆಸ್ಟ್ ಮಾಡ್ಕೊಂತೀನಿ ಎಲ್ಲಾದ್ರೂ ಹಾಕೊಂಡು. ಇಲ್ಲಾಂದ್ರೆ ಯಾವ್ದಾದ್ರು ಚಿಕ್ಕ ನಿದ್ದೆ ಬಂದಿಲ್ಲ ಅಂದ್ರೆ ಡ್ಯೂಟಿ ಚಿಕ್ಕ ಸಿಗುತ್ತಲ್ವಾ, ಶಾರ್ಟ್ ಎಲ್ಲ, ಅದೆಲ್ಲ ಮಾಡ್ಕೊಳ್ತೀನಿ ಡ್ಯೂಟಿನ. ಮಾಡ್ಕೊಂಡು ಮತ್ತೆ ಸಂಜೆ ಬೇಗ ಬಂದ್ಬಿಡ್ತೀನಿ. ಮಕ್ಳಿರ್ಬೇಕಾದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ, ನಾನ್ ಬೇಗ ಹೋಗ್ತೀನಿ ಮನೆಗೆ. ಮಕ್ಳಿಲ್ಲ ಅಂದ್ರೆ ನಾನು ಮಧ್ಯಾಹ್ನ ಮನೆಗೆ ಹೋಗ್ತೀನಿ. ಒಂದು 10-11 ಗಂಟೆಗೆಲ್ಲ ಬೆಳಗ್ಗೆ ಮನೆಗೆ ಹೊರಟೋಗ್ಬಿಡ್ತೀನಿ. ಮತ್ತೆ ಮಧ್ಯಾಹ್ನ ಒಂದು 4 ಗಂಟೆಗೆ ಸ್ಟಾರ್ಟ್ ಮಾಡ್ತೀನಿ, ಮತ್ತೆ 12 ಗಂಟೆವರೆಗೂ ಡ್ಯೂಟಿ ಮಾಡ್ಕೊಳ್ತೀನಿ. ಮಕ್ಳಿಲ್ಲ ಅಂದ್ರೆ ಡೇ ನೈಟ್ 2 ಮಾಡ್ತೀವಿ, ಇಬ್ರು ಮಾಡ್ಕೊಳ್ತೀವಿ. ಯಾಕಂದ್ರೆ ಹಸ್ಬೆಂಡ್ ಕಾರ್ ಓಡಿಸ್ತಾರೆ, ಇಬ್ರು ಒಟ್ಟಿಗೆ ಡ್ಯೂಟಿ ಮಾಡ್ತೀವಿ ಮ್ಯಾಮ್. ಹೊರಗಡೆ ಇರ್ತೀವಿ. ಮಕ್ಳು ಮನೇಲಿಲ್ಲ ಅಂದ್ರೆ ನಾನ್ ಮನೇಲಿದ್ದು ಏನ್ ಮಾಡ್ಬೇಕು ಅಲ್ವಾ, ಒಬ್ರೇ ಇರೋದಕ್ಕೆ ಕಷ್ಟ ಆಗುತ್ತೆ. ಅದಕ್ಕೆ ಇಬ್ರು ಸೇರ್ಕೊಂಡು ಹೊರಗಡೆ ಡ್ಯೂಟಿ ಮಾಡ್ಕೊಳ್ತೀವಿ. ಅವತ್ತೊಂದ್ ದಿವಸ ಸ್ವಲ್ಪ ಇಬ್ರು ಲೈವ್ ಲೊಕೇಶನ್ ಶೇರ್ ಮಾಡ್ಕೊಂಡು ನಾವು ಡ್ಯೂಟಿ ಮಾಡ್ಕೊಳ್ತೀವಿ ಮ್ಯಾಮ್. ಅವಾಗ ಭಯ ಇರಲ್ಲ. ಹೌದು. ಆಮೇಲೆ ನೀವು ಮೊದಲು ಅಂದ್ರೆ ಕಂಪ್ನಿಲಿ ವರ್ಕ್ ಮಾಡ್ತಾ ಇದ್ರಲ್ಲ, ಆಗ ನೀವು ಎಷ್ಟು ಸಂಬಳ ತಗೊಳ್ತಾ ಇದ್ರಿ ತಿಂಗಳಿಗೆ? ನಾನು 35,000 ಮ್ಯಾಮ್. ಲಾಸ್ಟ್ ಸ್ಯಾಲರಿ 38,000. 38. ಸ್ಟಾರ್ಟಿಂಗ್ ಏನ್ ಸ್ಯಾಲರಿ ತಗೊಂಡಿದ್ದು? ಸ್ಟಾರ್ಟಿಂಗ್ ನಂದು 12,000 ಸ್ಯಾಲರಿ ಮ್ಯಾಮ್. 12ರಿಂದ ಸ್ಟಾರ್ಟ್ ಆಗಿ ಫೆಸಿಲಿಟಿ ಟೀಮ್ ಅಲ್ಲೇನೆ 12,000ದಿಂದ 38,000ವರೆಗೂ ನಾನು ಸಂಬಳ ತಗೊಂಡಿದ್ದೆ. ಅಂದ್ರೆ 9 ವರ್ಷ ಜರ್ನಿಯಲ್ಲಿ 12ರಿಂದ ಸ್ಟಾರ್ಟ್ ಆಗಿ 38ಕ್ಕೆ ಬಂದಿತ್ತು. ಈಗ ಆಟೋ ಓಡಿಸ್ತಿದ್ದೀರಾ, ಪ್ರತಿದಿನ ಎಷ್ಟು ದುಡಿತೀರಾ? ಪ್ರತಿದಿನ ನನ್ನ ಟಾರ್ಗೆಟ್ 2,500 ಮ್ಯಾಮ್. 2,000 ನಾನು ಕಮಿಟ್ಮೆಂಟ್ ಗೆ 500 ರೂಪಾಯಿ ಗ್ಯಾಸ್ಗೆ ಯೂಸ್ ಮಾಡ್ಕೊಳ್ತೀನಿ. ತಿಂಗಳಿಗೆ ಎಷ್ಟು ದುಡಿತೀರಾ? ಅರೌಂಡ್ ಒಂದು 70-75 ಆಗಿರುತ್ತೆ. ಎಲ್ಲ ಕಮಿಟ್ಮೆಂಟ್ ಹೋಗುತ್ತಲ್ವ ಮ್ಯಾಮ್, ಲೋನ್ ಹೋಗುತ್ತೆ, ಮನೆ ಬಾಡಿಗೆ ಇರುತ್ತೆ, ಗ್ಯಾಸು, ಮತ್ತೆ ಗಾಡಿ ಸರ್ವಿಸ್ಗೆಲ್ಲ ಇರುತ್ತೆ, ಎಲ್ಲ ಹೋಗಿ ಪರವಾಗಿಲ್ಲ ಮೇಂಟೈನ್ ಮಾಡ್ಕೊಂಡು ಹೋಗ್ತೀನಿ ಮ್ಯಾಮ್. ಮೇಂಟೈನ್ ಆಗುತ್ತೆ. ಈಗ ನೀವು ಆಟೋ ಓಡಿಸೋಕೆ ಸ್ಟಾರ್ಟ್ ಮಾಡಿ 4 ವರ್ಷ ಆಯ್ತು. ಈ 4 ವರ್ಷದ ಮೇಲೆ ಈ 70-75 ಸಾವಿರ ಬರ್ತಾ ಇರೋದು, ಅಥವಾ ಸ್ಟಾರ್ಟಿಂಗ್ ಅಲ್ಲಿ ಇನ್ನು ಜಾಸ್ತಿನೇ ಮಾಡ್ತಿದ್ದೆ ಮ್ಯಾಮ್. ಸ್ಟಾರ್ಟಿಂಗ್ ಅಲ್ಲಿ ಜಾಸ್ತಿನೇ ಮಾಡ್ತಿದ್ದೆ. ಅದಾದ್ಮೇಲೆ ಈ ಬೈಕ್ ಟ್ಯಾಕ್ಸಿಗಳು ಅದೆಲ್ಲ ಸ್ವಲ್ಪ ಜಾಸ್ತಿ ಆಯ್ತಲ್ವಾ, ಸ್ವಲ್ಪ ಬಾಡಿಗೆಗಳು ಕಡಿಮೆ ಆಗಿದೆ.
ಅದಕ್ಕೋಸ್ಕರನೇ ನಾನು ಇವಾಗ ಅವಾಗಂದ್ರೆ ಮಾರ್ನಿಂಗ್ 8 to ನೈಟ್ 8 ವರ್ಗು ಓಡಿಸಿದ್ರು ಮೊದಲು ಜಾಸ್ತಿನೇ ಅರ್ನ್ ಮಾಡ್ಕೊಂಡ್ ಬರ್ತಿದ್ದೆ, 2 ವರ್ಷ ಜಾಸ್ತಿನೇ ಮಾಡ್ತಿದ್ದೆ. ಆದ್ರೆ ಇವಾಗಿನ ಸಿಚುವೇಶನ್ ಅಲ್ಲಿ ಮಾಡೋದು ತುಂಬಾ ಕಷ್ಟ ಇದೆ ಅಷ್ಟೆಲ್ಲ ಮಾಡೋದು. ಬಟ್ 2.5 ಸಾವಿರ ಮಾತ್ರ ನನ್ನ ಟಾರ್ಗೆಟ್ ಮುಗಿಸ್ಕೊಂಡೆ ಮನೆಗೆ ಹೋಗ್ತೀನಿ ಮ್ಯಾಮ್. ಯಾಕಂದ್ರೆ ನಮಗೆ ಕಮಿಟ್ಮೆಂಟ್ಸ್ ಇದೆ, ನಮಗೆ ಕಮಿಟ್ಮೆಂಟ್ಸ್ ಗೆ ಕರೆಕ್ಟ್ ಆಗಿ ನಾನು 2.5 ಸಾವಿರ ರೂಪಾಯಿ ಮಾಡಿದ್ರೇನೆ ನನಗೆ ಆ ಕಮಿಟ್ಮೆಂಟ್ ಮ್ಯಾಚ್ ಆಗುತ್ತೆ. ನಿಮ್ ಟಾರ್ಗೆಟ್ ದಿನದಲ್ಲಿ ಎಷ್ಟೊತ್ತಿಗೆ ಮುಗಿಯುತ್ತೆ? ಕೆಲವೊಂದ್ಸರಿ ಮಧ್ಯಾಹ್ನಕ್ಕೆ ಮುಗಿಯುತ್ತೆ. ಚೆನ್ನಾಗಿರೋ ಬಾಡಿಗೆಗಳೆಲ್ಲ ಲಾಂಗ್ ಬಾಡಿಗೆ ಸಿಕ್ಕರೆ ಮಧ್ಯಾಹ್ನಕ್ಕೆ ಮುಗ್ದೋಗ್ಬಿಡುತ್ತೆ. ಆ ಟೈಮಲ್ಲಿ ಮತ್ತೆ ನಾನು ಎಕ್ಸ್ಟ್ರಾ ಅರ್ನ್ ಮಾಡ್ಕೊಂತೀನಿ. ಕೆಲವೊಂದ್ಸರಿ ನೈಟ್ 8-9 ಗಂಟೆ ಆದ್ರೂ ಆಗುತ್ತೆ ಮ್ಯಾಮ್, 9-10 ಗಂಟೆ ಆದ್ರೂ ಆಗುತ್ತೆ. ಒಟ್ನಲ್ಲಿ ನಿಮ್ಮ ಟಾರ್ಗೆಟ್ ಅನ್ನ ನೀವು ಮಿಸ್ ಮಾಡದೆ ಕಂಪ್ಲೀಟ್ ಮಾಡ್ಕೊಂಡೇ ಹೋಗ್ತೀರಾ? ಹೌದು ಮ್ಯಾಮ್, ಹೌದು. ಓಕೆ. ನೀವು ಯಾವ ಆಪ್ ಅನ್ನ ಬಳಸೋದು, ಹೇಗೆ? ನಾನು ಓಲಾ, ಊಬರ್, ರ್ಯಾಪಿಡೋ, ನಮಯಾತ್ರಿ 4 ಆಪ್ ಯೂಸ್ ಮಾಡ್ತೀನಿ. ಆಪ್ ಗಳನ್ನ ಬಳಸ್ತೀನಿ. ಯಾವ್ದ್ರಲ್ಲಿ ಡ್ಯೂಟಿ ಸಿಗುತ್ತೆ ಅದನ್ನ ನಾನು ಡ್ಯೂಟಿ ಮಾಡ್ತೀನಿ. ಓಕೆ.